ಹಾಲೆಲ್ಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ಹೇಳುವುದಕ್ಕಾಗಿ ನಮ್ಮ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆ ಎಂಬುದಾಗಿ ಮತ್ತೊಂದು ಸಾರಿ ನಾವೆಲ್ಲರೂ ಸೇರಿ ಆತನ ವಾಕ್ಯದಿಂದ ಅರಿತುಕೊಂಡು ಆತನ ಸನ್ನಿಧಿ ಪಡೆದುಕೊಳ್ಳುವುದಕ್ಕಾಗಿ ಈಗೋ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಬಳಿಗೆ ಬರ್ತಿದ್ದೇವೆ. ಬನ್ನಿರಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವೆಷ್ಟೋ ದೊಡ್ಡ ದೇವರಾಗಿದ್ದೀರಿ. ನಿಮ್ಮ ಶ್ರೇಷ್ಠತೆಯನ್ನು, ನಿಮ್ಮ ಪ್ರೀತಿಯನ್ನು, ನಿಮ್ಮ ದೀರ್ಘ ಶಾಂತಿಯನ್ನು, ನಿಮ್ಮ ಕೃಪೆಯನ್ನು ದೇವರೇ ನಾವು ಯಾವಾಗಲೂ ಅನುಭವಿಸುತ್ತಿರುವಾಗ ಸ್ತುತಿ ಕೃತಜ್ಞತೆಗಳೊಂದಿಗೆ ನಿಮಗೆ ಸಾಕ್ಷಿಗಳಾಗಿ ಬದುಕಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹಾಲೆಲ್ಲೂಯ. ಚೆನ್ನಾಗಿದ್ದೀರಾ ಪ್ರಿಯರೇ? ಕಳೆದ ರಾತ್ರಿ ಸುಖವಾಗಿ ನಿದ್ರೆ ಮಾಡಿದ್ದೀರಾ? ಒಂದು ವೇಳೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ, ನಿಮಗೆ ಸಾಯಂಕಾಲವಾಗಿರೋದಾದರೆ ನಿಮಗೆ ಇನ್ನೊಂದು ರೀತಿಯಲ್ಲಿ ವಂದಿಸಬೇಕು, ಗುಡ್ ಈವ್ನಿಂಗ್ ಎಂದು, ಇಲ್ಲವೇ ಗುಡ್ ಆಫ್ಟರ್ನೂನ್ ಎಂದು, ವಾಟ್ ಎವರ್ ಮೇ ಬಿ ದ ಟೈಮ್ ಈಸ್. ಪ್ರಪಂಚದ ಅನೇಕ ಭಾಗಗಳಿಂದ ಅಕ್ರಾಸ್ ದ ಗ್ಲೋಬ್ ನೀವು ವೀಕ್ಷಿಸ್ತಾ ಇದ್ದೀರಿ. ಡಿಫ್ರೆಂಟ್ ಟೈಮಿಂಗ್ಸ್ನಲ್ಲಿ ವೀಕ್ಷಿಸ್ತಾ ಇದ್ದೀರಿ. ಅದಕ್ಕಾಗಿ ನಾನು ದೇವರಿಗೆ ಎಷ್ಟೋ ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಮ ಹೆಸರು, ಊರು ವಾಟ್ಸಪ್ ಮುಖಾಂತರ ಕಳಿಸುತ್ತಿದ್ದೀರಿ. ನಿಮ್ಮಲ್ಲಿ ಕೆಲವರು ಮರೆಯುತ್ತಾ ಇದ್ದೀರಿ. ನೀವು ತಿಳಿಸುವುದಾದರೆ ಖಚಿತವಾಗಿಯೂ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ಹಾಗೂ ಮತ್ತಷ್ಟು ಪ್ರೋತ್ಸಾಹಕರವಾಗಿ ಈ ಸೇವೆ ಮುಂದುವರಿಸಲು ಸಹಕರಿಸಿದವರಾಗಿರ್ತೀರಿ. ನಾವು ಯೇಸುವನ್ನು ಅರಿತುಕೊಂಡ ನಂತರ ನಮ್ಮನ್ನು ಯೇಸು ಆಶೀರ್ವದಿಸ್ತಾರೆ. ಪ್ರಿಯರೇ, ನೀವು ಯೇಸುವನ್ನು ಅರಿತುಕೊಂಡಿದ್ದೀರಾ? ಆತನನ್ನು ನಂಬಿದ್ದೀರಾ? ಆತನಲ್ಲಿ ನಂಬಿಕೆ ಇಡುತ್ತಾ ಇದ್ದೀರಾ? ಯಾವತ್ತೋ ಒಂದು ಸಾರಿ ಇಡೋದಲ್ಲ, ಕಂಟಿನ್ಯೂಸ್ ಆಗಿ ನಾವು ನಂಬಿಕೆಯಲ್ಲಿ ಹೋರಾಡುತ್ತಾ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ದೇವರನ್ನು ನಂಬಿದವರನ್ನು ದೇವರು ಆಶೀರ್ವದಿಸ್ತಾರೆ. ಅನೇಕ ಆಸ್ತಿಗಳಿಗೆ ಮೂಲಕರ್ತರನ್ನಾಗಿ ಮಾಡ್ತಾರೆ. ಅನೇಕ ಅಭಿವೃದ್ಧಿಯನ್ನು, ಆಶೀರ್ವಾದವನ್ನು ನೋಡುವಂತೆ ಆತನು ಮಾಡುತ್ತಾನೆ. ನಾವು ಬಹಳಷ್ಟು ಸಾರಿ ಮೋಸ ಹೋಗುವುದು ಎಲ್ಲೆಂದರೆ, ದೇವರು ನಮ್ಮನ್ನು ನಂಬಿ ಆಶೀರ್ವದಿಸಿದ ನಂತರ ನಾವು ಒಂಥರ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದ್ದೇವೆ. ಅಷ್ಟೇ ಅಲ್ಲವೇ? ಇದನ್ನು ದೊಡ್ಡದಾಗೇನು ಹೇಳುವ ಅವಶ್ಯಕತೆ ಇಲ್ಲ. ಯಾವಾಗ ನಿಮಗೆ ಹೆಚ್ಚು ಕಷ್ಟ ಇರ್ತವೋ ಅವಾಗೇ ದೇವರು ನೆನಪಾಗ್ತಾರಲ್ಲವೇ? ನಿಮಗೆ ಕಷ್ಟಗಳು, ವ್ಯಾಧಿಗಳು ಇರುವಾಗ ಹೆಚ್ಚಾಗಿ ಪ್ರಾರ್ಥಿಸ್ತೀರಲ್ಲವೇ? ಇದರ ಉತ್ತರ ನಿಮ್ಮ ಹತ್ತಿರವೇ ಇರುತ್ತೆ. ಅಂದರೆ ನಾವು ಯಾವುದೇ ಬಾಧೆ ಇಲ್ಲದವರಾಗಿರೋದಾದರೆ ಆ ಸಮಯದಲ್ಲಿ ದೇವರು ನಮ್ಮನ್ನು ದರ್ಶಿಸಿ, ಪ್ರೀತಿಸಿ, ಆಶೀರ್ವದಿಸಿದ್ದಾರೆ ಎಂಬುದಾಗಿ ಅದರ ಅರ್ಥ. ಆದರೆ ನಾವು ಯಾವಾಗ ದೇವರ ಆಶೀರ್ವಾದಗಳಿಗೆ ರೂಢಿಯಾಗಿಬಿಡ್ತೇವೋ ಆವಾಗ ನಮ್ಮ ಹೃದಯದಲ್ಲಿ ಒಂದು ವಿಧವಾದ ನಿರ್ಲಕ್ಷ್ಯತನ ಮೂಡಿಬರುತ್ತೆ. ದೇವರ ಶ್ರೇಷ್ಠತೆ ಮರೆತು ಹೋಗ್ತೇವೆ. ನಾವೇ ಶ್ರೇಷ್ಠರು ಅಂದ್ಕೊಳ್ತೇವೆ. ನಾವೇನಾಗಿದ್ದೇವೋ ಅದು ಆತನ ಕೃಪೆಯಾಗಿದೆ ಎಂಬುದನ್ನು ಮರೆತು ಬಿಟ್ಟು ನನ್ನ ಸಾಮರ್ಥ್ಯ, ನನ್ನ ಬಲ, ನನ್ನ ಶಕ್ತಿ ಎನ್ನುವ ಸ್ಥಾನಕ್ಕೆ ಬಿದ್ದು ಹೋಗ್ಬಿಡ್ತೇವೆ. ಅಂತಹ ಸಮಯದಲ್ಲಿ ನಾವು ದೇವರ ನಾಮಕ್ಕೆ, ನಮ್ಮ ಸಂಗತಿ ಪಕ್ಕಕ್ಕಿಟ್ಬಿಡಿ, ದೇವರ ನಾಮಕ್ಕೂ ಕೂಡ ಅವಮಾನ ತರ್ತೇವೆ. ನೋಡಿರಿ, ದೇವರು ನಮ್ಮನ್ನು ಹೆಚ್ಚಿಸುತ್ತಿರುವಾಗ ಎಲ್ಲರೂ ನಮ್ಮ ಕಡೆಗೆ ನೋಡ್ತಾರೆ. ಅಷ್ಟೇ ಅಲ್ಲವೇ? ನೀವು ಏನಾದರೂ ಎತ್ತಿ ಹಿಡಿಯುವುದಾದರೆ ಎಲ್ಲರ ದೃಷ್ಟಿ ಅದರ ಮೇಲೆ ಹೋಗುತ್ತೆ. ಹಾಗೆಯೇ ದೇವರು ನಮ್ಮನ್ನು ದಿವ್ಯದಾನಗಳನ್ನು ಕೊಟ್ಟು ಆಶೀರ್ವದಿಸುವಾಗ ಎಲ್ಲರಿಗೆ ನಾವು ಮಾದರಿಯಾಗಿರ್ತೇವೆ ಹಾಗೂ ಎಲ್ಲರೂ ನಮ್ಮ ಕಡೆಗೆ ನೋಡ್ತಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ಕಡೆಯಿಂದ ಅವರು ಶ್ರೇಷ್ಠ ಕಾರ್ಯಗಳನ್ನು ಅಪೇಕ್ಷಿಸ್ತಾರೆ. ವ್ಯತ್ಯಾಸ ಎದುರು ನೋಡ್ತಾರೆ. ಕೆಲವೊಮ್ಮೆ ಕೆಲವರು ಕೇಳ್ತಾರಲ್ಲವೇ, ನೀವು ಕ್ರೈಸ್ತರಾಗಿದ್ದು ಸುಳ್ಳಾಡ್ತೀರೋ? ನೀವು ಕೂಡ ಸಿನಿಮಾಕ್ಕೆ ಹೋಗ್ತೀರೋ? ನೀವು ಕೂಡ ಕುಡಿಯುತ್ತೀರೋ? ಅಯ್ಯೋ ಎನ್ನುವಂತೆಯೇ ಕ್ರೈಸ್ತರಲ್ಲದವರು ನಮಗೆ ಈ ರೀತಿ ಕೇಳುವುದನ್ನು ಕಾಣುತ್ತೇವೆ. ಅಂದರೆ ದೇ ಎಕ್ಸ್ಪೆಕ್ಟ್ ಯೇಸುವನ್ನು ನಂಬಿದವರು ಪರಿಶುದ್ಧರಾಗಿರಬೇಕು, ಪ್ರತ್ಯೇಕವಾಗಿರಬೇಕು ಎಂದು ಎದುರು ನೋಡ್ತಾರೆ. ಸೊ ಯಾವಾಗ ನಾವು ಯೇಸುವನ್ನು ನಂಬಿದ್ದೇವೆ ಎಂದು ಹೇಳಿಕೊಂಡು ಸಾಕ್ಷಿ ಕೊಡುತ್ತಾ ಯೇಸು ಮಾಡಿರುವ ಮೇಲುಗಳೆಲ್ಲ ಹೊಂದಿಕೊಂಡು ದೇವರಿಂದ ಹೆಚ್ಚಿಸಲ್ಪಟ್ಟ ನಂತರ ನಾವು ಜಾಗರೂಕರಾಗಿರದೇ ಇದ್ದರೆ ದೇವರ ನಾಮಕ್ಕೆ ಅವಮಾನ ತರ್ತೇವೆ. ದಾವೀದನು ಕುರಿ ಕಾಯುವ ಕುರುಬನಾಗಿದ್ದಾಗ ದೇವರು ಆರಿಸಿಕೊಂಡು ಒಬ್ಬ ಒಳ್ಳೆ ಚಕ್ರವರ್ತಿಯನಾಗಿ, ಮಹಾರಾಜನಾಗಿ ಮಾಡುತ್ತಾರೆ. ಯುದ್ಧಗಳು, ಹೋರಾಟಗಳು ಇರುವಾಗ ಅವನು ಚೆನ್ನಾಗೇ ಇರ್ತಾನೆ. ಪ್ರತಿ ಸಾರಿ ಪ್ರತಿಯೊಂದಕ್ಕೂ ಅವನು ದೇವರಿಗೆ ಬೇಡಿಕೊಳ್ಳುತ್ತಲೇ ಇದ್ದ. ಆದರೆ ಅವನು ಸ್ಥಿರಗೊಂಡ ನಂತರ, ಅವನು ಚಕ್ರವರ್ತಿ ಆದ ನಂತರ ಇನ್ನು ಮೇಲೆ ಅವನು ಯುದ್ಧಕ್ಕೆ ಹೋಗುವ ಅಗತ್ಯತೆ ಇರಲಿಲ್ಲ. ಅವನ ಸೈನ್ಯವನ್ನೇ ಕಳಿಸಿದ್ರೆ ಸಾಕು ಎನ್ನುವಂತಹ ಸ್ಥಿತಿಗೆ ಅವನು ಬಂದಾಗ, ವಸಂತ ಕಾಲದಲ್ಲಿ ರಾಜರುಗಳು ಯುದ್ಧಕ್ಕಾಗಿ ಹೋಗುವಾಗ ಹಿಂದೆ ಉಳ್ಕೊಂಡು ದಾವೀದ ಮನೆಯಲ್ಲಿ ನಿದ್ದೆ ಮಾಡ್ತಿದ್ದ. ನೋಡಿ, ನಿದ್ದೆ ಅನ್ನೋದು ಎಷ್ಟು ಕೆಟ್ಟದು ಅಂದರೆ ಹಗಲು ಹೊತ್ತು ನಿದ್ದೆ ಮಾಡೋದು ಕೆಟ್ಟದು. ರಾತ್ರಿ ಆ ಹೊತ್ತಿನಲ್ಲಿ ನಿದ್ರೆ ಮಾಡಬೇಕು ಪ್ರಿಯರೇ.
ಕೆಲವರೇನೋ ಹಗಲು ನಿದ್ರೆ ಮಾಡ್ತಾರೆ, ರಾತ್ರಿಯೇನೋ ಮಾತಾಡ್ತಿರ್ತಾರೆ. ಅದು ಕೆಟ್ಟದು, ಇದು ಕೆಟ್ಟದೆ. ರಾತ್ರಿ ಹೊತ್ತು ನಿದ್ದೆ ಮಾಡ್ರಿ, ಹಗಲು ಹೊತ್ತಲ್ಲಿ ಕೆಲಸ ಮಾಡ್ರಿ. ಯಾವಾಗ ದಾವೀದನು ಹಗಲು ಹೊತ್ತಲ್ಲಿ ನಿದ್ದೆ ಮಾಡಿ ಎದ್ದು ಬಂದನೋ, ಶೋಧನೆಗೊಳಗಾದ, ಪಾಪದೊಳಗೆ ಬಿದ್ದ, ನೀಚವಾದ ಸ್ಥಿತಿಗೆ ಬಿದ್ದೋದ. ಆ ಕಾಲದಲ್ಲಿ ಕೂಡ ಬಹಳಷ್ಟು ಜನರು ಬಹು ಹೆಂಡತಿಯರೊಂದಿಗಿರುವವರಾಗಿದ್ರು, ವ್ಯಭಿಚಾರದಲ್ಲಿ ಪಾಲ್ಗೊಳ್ತಾ ಇದ್ರು, ಹೆಂಡತಿಯನ್ನು ಬಿಟ್ಟವರಿದ್ರು. ಈ ಎಲ್ಲಾ ಕಾರ್ಯಗಳು ಆದಿಯಿಂದಲೂ ಬಂದಂಥವುಗಳಾಗಿವೆ. ಈಗ ನೋಡಿ, ಪ್ರಪಂಚದಲ್ಲಿರುವ ಸಹಜವಾದ ಮಾನವರಿಗೆ ಎಷ್ಟೋ ರೀತಿಯಾದ ಎಷ್ಟೋ ಶೋಧನೆಗಳು ಬರ್ತವೆ. ಎಷ್ಟೋ ಮನೆಯಲ್ಲಿ, ಪ್ರತಿಯೊಂದು ಮನೆಯಲ್ಲಿ ಒಂದಲ್ಲ ಒಂದು ಜಗಳ ಇದ್ದೇ ಇರುತ್ತೆ. ಅದೇ ಒಬ್ಬ ಹೆಸರುವಾಸಿಯಾದ ಅಧಿಕಾರಿಯಾಗಿರಲಿ, ಮೂವಿ ಸ್ಟಾರ್ ಆಗಿರಲಿ, ಒಬ್ಬ ರಾಜಕೀಯ ನಾಯಕನಾಗಿರಲಿ, ಅವರ ಮನೆಯಲ್ಲಿ ಏನಾದರೂ ನಡೆದಿದೆ ಅಂದ್ಕೊಳ್ಳಿ, ಅವರಿಗೆ ಏನಾದರೂ ಆಗಿದೆ ಅಂದ್ಕೊಳ್ಳಿ, ಎಷ್ಟರ ಮಟ್ಟಿಗೆ ಅವರ ಬಗ್ಗೆ ಸುದ್ದಿ ಹಬ್ಬಿಸುತ್ತಾರೆ ನೋಡಿ. ಇನ್ನು ಪಾಸ್ಟರ್ ಅಂದ ಕೂಡಲೇ ಅವ್ರ ಬಗ್ಗೆ ಹೇಳುವ ಅಗತ್ಯವೇ ಇಲ್ಲ. ಪಾಸ್ಟರ್ ಅಂದಾಗ ನಾವು ಕೂಡ ಮನುಷ್ಯರೇ, ನಾವೇನು ದೇವದೂತರಲ್ಲ ಪ್ರಿಯರೇ. ಮನುಷ್ಯರಿಗೆ ಬರುವ ಎಲ್ಲ ಹೋರಾಟಗಳು ನಮಗೂ ಬರುತ್ತವೆ. ನಾವು ಹೋರಾಡಿ ಜಯಿಸುತ್ತೇವೆ. ಜಯಿಸುವುದಕ್ಕಾಗಿ ಕರ್ತನ ಕೃಪೆಗಾಗಿ ಬೇಡಿಕೊಳ್ತೇವೆ. ನಿರ್ಲಕ್ಷ್ಯವಾಗಿರೋದಾದರೆ ಈ ದಿನ ಪಾಸ್ಟರ್ಗಳು ಕೂಡ ದೇವರ ನಾಮಕ್ಕೆ ಅವಮಾನ ಉಂಟು ಮಾಡ್ತಾರೆ. ದಾವೀದನಂಥವನೇ, ದೇವರನ್ನು ಘನಪಡಿಸಿದಂಥವನೇ, ಸುತ್ತಲೂ ಇರುವ ಶತ್ರು ರಾಜರುಗಳು ದೇವರನ್ನು ದೂಷಿಸುವುದಕ್ಕೆ ಕಾರಣನಾದನು. ಅವನು ಮಾಡಿರುವ ಪಾಪ, ಅದರಿಂದ ಬಂದಿರುವ ಶಾಪ ಅನೇಕರಿಗೆ ಆಟಂಕವಾಗಿ ಮಾರ್ಪಟ್ಟಿತು. ಅನೇಕರು ಅಭ್ಯಂತರಕ್ಕೆ ಒಳಗಾದರು. ಅನೇಕರು, ಏನ್ ದೇವರು ನಿಮ್ಮ ದೇವರು, ನಿಮಗೇನು ಮಾಡಿದ್ದಾರೆ, ನಿಮ್ಮನ್ನು ಎಲ್ಲಿ ರಕ್ಷಿಸಿದ್ದಾರೆ, ನಿಮ್ಗೆ ಯಾವ ಉಪಕಾರ ಮಾಡಿದ್ದಾರೆ, ಏನು ಒಳ್ಳೇದು ಮಾಡಿದ್ದಾರೆ, ಯಾಕೆ ನಿಮ್ಮನ್ನು ಈ ಕಷ್ಟದಲ್ಲಿ ತಳ್ಳಿ ಹಾಕಿದ್ದಾರೆ, ನಿಮ್ಮ ಕುಟುಂಬದಲ್ಲಿ ಯಾಕೆ ಜಗಳಗಳು, ಯಾಕೆ ಸಮಸ್ಯೆಗಳು, ಯಾಕೆ ಕಲಹಗಳು ಎಂದು ನಮ್ಮನ್ನು ಕೇಳುತ್ತಿರುವಾಗ ನಾವು ದೇವರ ನಾಮಕ್ಕೆ ನಾಚಿಕೆಯನ್ನುಂಟು ಮಾಡ್ತಿದ್ದೇವೆಂದು ಗ್ರಹಿಸಿಕೊಳ್ಬೇಕು. ಅದಕ್ಕೆ ದಾವೀದನು ಹೀಗೆ ಪ್ರಾರ್ಥಿಸ್ತಾ ಇದ್ದನು. ಕೀರ್ತನೆ 69ನೇ ಅಧ್ಯಾಯ 6ನೇ ವಚನ. ಕರ್ತನೆ, ಸೇನಾಧೀಶ್ವರನಾದ ಯೆಹೋವನೇ, ನಿನಗಾಗಿ ಕಾದುಕೊಂಡವರಿಗೋಸ್ಕರ ನನ್ನ ನಿಮಿತ್ತ ನಾಚಿಕೆಯುಂಟಾಗಬಾರದು. ನಿನಗೋಸ್ಕರ ಕಾದುಕೊಂಡವರಿಗೆ ನನ್ನ ನಿಮಿತ್ತ ನಾಚಿಕೆ ಉಂಟಾಗಬಾರದು. ನನ್ನ ನಿಮಿತ್ತ ನನ್ನ ದೇವರ ನಾಮಕ್ಕೆ ಅವಮಾನ ಉಂಟಾಗಬಾರದು, ದೂಷಣೆ ಉಂಟಾಗಬಾರದು, ಅವಮಾನ ಉಂಟಾಗಬಾರದು. ನನ್ನ ನಿಮಿತ್ತ ನನ್ನ ದೇವರ ನಾಮಕ್ಕೆ ಹಾನಿ ಉಂಟಾಗಬಾರದು. ಹೌದು ಪ್ರಿಯರೇ, ಒಂದು ಕಾಲೇಜಲ್ಲಿ ಓದುವ ಒಬ್ಬ ವ್ಯಕ್ತಿ ಏನಾದರೂ ತಪ್ಪು ಮಾಡಿದ್ರೆ ಈ ಕಾಲೇಜ್ ಹೀಗಿದೆ ಹಾಗಿದೆ ಅಂತ ಜನರು ಮಾತಾಡ್ಕೊಳ್ತಾರಲ್ಲವೇ? ಒಂದು ಚರ್ಚಲ್ಲಿರುವ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಈ ಚರ್ಚಿನಲ್ಲಿರೋರೆಲ್ಲ ಹೀಗೆ ಅಂದುಕೊಳ್ತಾರಲ್ಲವೇ? ಅದೇ ರೀತಿ ಒಬ್ಬ ನಾಯಕನಾಗಿರುವವನು, ಒಬ್ಬ ಪ್ರಧಾನನಾಗಿರುವವನು, ಒಬ್ಬ ಮುಖ್ಯನಾಗಿರುವಂತಹ ವ್ಯಕ್ತಿ, ನಾನೊಬ್ಬ ಒಳ್ಳೆ ವಿಶ್ವಾಸಿ ಎಂದು ಹೇಳಿಕೊಳ್ಳುವ ವ್ಯಕ್ತಿ ಪಾಪ ಮಾಡುವಾಗ ದೇವರಿಗೆ ಅದರಿಂದ ದುಃಖ ಉಂಟಾಗ್ತದೆ, ಅವಮಾನ ಉಂಟಾಗ್ತದೆ. ಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಪ್ರಕಾರ ನಿಮ್ಮ ನಿಮಿತ್ತವೇ ತಾನೇ ನನ್ನ ನಾಮವು ಅನ್ಯ ಜನರ ಮಧ್ಯದಲ್ಲಿ ದೂಷಣೆಗೆ ಗುರಿಯಾಗ್ತಿರೋದು. ದಿನಾಲು ವಾಕ್ಯ ಕೇಳುತ್ತಾ ವಿಶ್ವಾಸಿಗಳೆಂದು ಹೇಳಿಕೊಳ್ಳುತ್ತಿರುವಂತಹ ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಭಕ್ತಿ ನಿಮ್ಮ ಮನೆಯಲ್ಲಿರುವವರು ನಂಬುತ್ತಾ ಇದ್ದಾರೋ? ನಿಮ್ಮ ಭಕ್ತಿಯಲ್ಲಿರುವ ಶಕ್ತಿ ನಿಮ್ಮ ಸುತ್ತಲಿರುವವರು ಗ್ರಹಿಸಿಕೊಳ್ತಿದ್ದಾರೋ? ನಿಮ್ಮಲ್ಲಿರುವ ದೀನತೆಯನ್ನು, ಪರಿಶುದ್ಧತೆಯನ್ನು, ಪ್ರತ್ಯೇಕತೆಯನ್ನು ಗಮನಿಸಿ ನಿಮ್ಮ ದೇವರು ಬಹಳ ದೊಡ್ಡ ದೇವರು ಎಂದು ಹೇಳುವವರಾಗಿರ್ತಿದ್ದಾರೋ? ನಿಮ್ಮ ದೇವರ ಕುರಿತಾಗಿ ನೀವು ಸಾಕ್ಷಿ ಕೊಡಲು ಧೈರ್ಯವುಳ್ಳವರಾಗಿದ್ದೀರಾ? ನೀವು ಕೊಡುವ ಸಾಕ್ಷಿಯ ಮೇರೆಗೆ ಕೇಳಿದಂತಹ ಸುತ್ತಲಿರುವವರು, ಹೌದು ನಿಮ್ಮ ದೇವರು ನಮಗೂ ಕೂಡ ಬೇಕು ಎಂದು ಅವರು ಹೇಳುವ ಸ್ಥಿತಿಯಲ್ಲಿ ನೀವಿದ್ದೀರಾ? ಏನು ಹೇಳ್ತಾ ಇದ್ದೀರೆಂದು ನನಗೆ ಕೇಳಿಸೋದಿಲ್ವಲ್ಲ? ವಾಟ್ಸಪ್ ಕಳಿಸಿಕೊಡಿರಿ, ಇಲ್ಲವೇ ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಪರಿಶೀಲಿಸಿಕೊಳ್ಳ್ರಿ. ನನಗೆ ಹೇಳಿದ್ರೂ ಕೇಳಿಸೋದಿಲ್ವಲ್ಲ? ಪರಿಶೀಲಿಸಿಕೊಳ್ಳ್ರಿ. ನಮ್ಮ ನಿಮಿತ್ತ ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ತಿದೆಯೋ ಇಲ್ಲವೇ ದುಃಖ ಉಂಟಾಗ್ತಿದೆಯೋ? ಆ ದಿನ ದಾನಿಯೇಲನು ದೇವರಿಗಾಗಿ ಜೀವಿಸಿರೋದ್ರಿಂದ ಎಷ್ಟೇ ಕಾನೂನುಗಳು, ಎಷ್ಟೇ ಕಾಯ್ದೆಗಳು, ರಾಜನ ಆಜ್ಞೆಗಳು ಇದ್ರೂ ಕೂಡ ಮೊಳಕಾಲೂರಿ ಪ್ರಾರ್ಥಿಸುವ ವಿಷಯದಲ್ಲಿ ಯಾವುದೇ ಕಾರಣಕ್ಕಾಗಿ ಅವನು ಕಾಂಪ್ರಮೈಸೇ ಆಗಲಿಲ್ಲ.
ಮನುಷ್ಯರನ್ನು ಸಂತೋಷಪಡಿಸಬೇಕೆಂದು ಆಶಿಸಲಿಲ್ಲ. ಅದರ ನಿಮಿತ್ತ ದಾನಿಯೇಲನಿಂದ ದೇಶಕ್ಕೆ ನಾಚಿಕೆ ಉಂಟಾಯಿತೋ ಇಲ್ಲವೇ ಘನತೆ ಉಂಟಾಯಿತೋ? ದಾನಿಯೇಲನ ದೇವರೇ ನಿಜವಾದ ದೇವರು ಎಂದು ರಾಜನೇ ಘೋಷಿಸುವಂತಹ ಸ್ಥಿತಿಗೆ ಬರುವಂತೆ ದಾನಿಯೇಲನು ದೇವರನ್ನು ಮಹಿಮೆಪಡಿಸಿದ. ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ನಾಚಿಕೆ ಪಡಿಸುತ್ತಿದ್ದೇವೋ? ಅಂದರೆ ದೇವರ ನಾಮಕ್ಕೆ ಅವಮಾನ ಉಂಟು ಮಾಡ್ತಿದ್ದೇವೋ ಇಲ್ಲವೇ ನಮ್ಮ ದೇವರ ನಾಮಕ್ಕೆ ಘನತೆ ಉಂಟಾಗುವ ಹಾಗೆ ಆತನ ನಾಮದಲ್ಲಿ ರಕ್ಷಿಸಲ್ಪಟ್ಟ ನಾವು ಶುದ್ಧ ಹೃದಯವನ್ನು ಕಾಪಾಡಿಕೊಳ್ಳುತ್ತಾ ನಮ್ಮ ಸುತ್ತಲೂ ಇರುವವರಿಗೆ ಒಳ್ಳೆ ಮಾದರಿಗಳಾಗಿ ಜೀವಿಸುತ್ತಾ ಇದ್ದೇವಾ? ದೇವರೇ, ನಿನ್ನ ಸನ್ನಿಧಿಯಲ್ಲಿ ನಿನಗೋಸ್ಕರ ಕಾದುಕೊಂಡವರಿಗೆ ನನ್ನ ನಿಮಿತ್ತ ನಾಚಿಕೆ ಉಂಟಾಗಬಾರದು. ಇಸ್ರಾಯೇಲ್ ದೇವರೇ, ನಿನ್ನನ್ನು ಹುಡುಕುವವರಿಗೆ ನನ್ನ ನಿಮಿತ್ತ ಅವರಿಗೆ ಅವಮಾನ ಉಂಟಾಗಬಾರದು. ನಿನ್ನ ಬಳಿಗೆ ಬರುವಂಥವರಿಗೆ ನನ್ನಿಂದ ಅವಮಾನ ಉಂಟಾಗಬಾರದು. ಹಾಗೂ ನಿನ್ನನ್ನು ಹುಡುಕುವಂಥವರಿಗೆ ನನ್ನ ನಿಮಿತ್ತ ಅವಮಾನ ಉಂಟಾಗಬಾರದು. ನಿಜವೇ ಪ್ರಿಯರೇ, ಯೇಸುವಿನ ನಾಮ ಧರಿಸಿದಂಥವರೆಲ್ಲರೂ ವಾಕ್ಯಾನುಸಾರವಾಗಿ ಜೀವಿಸುತ್ತಾ ಯೇಸುವನ್ನು ಹೋಲುತ್ತಾ ಪ್ರವರ್ತಿಸುತ್ತಾ ಇರೋದಾದರೆ ಈಗಾಗಲೇ ದೇವರ ನಾಮ ಪ್ರಪಂಚದಾದ್ಯಂತ ಮಹಿಮೆ ಹೊಂದುತ್ತಾ ಇತ್ತು. ಪ್ರತಿಯೊಬ್ಬರೂ ಆ ಯೇಸುವಿನ ಪಾದದ ಬಳಿಗೆ ಬಂದು ಸೇರಿ ಆತನನ್ನು ರಕ್ಷಕನನ್ನಾಗಿ ಅಂಗೀಕರಿಸುತ್ತಾ ಇದ್ರು. ನಾವು ಯೇಸುವಿನ ಮಕ್ಕಳೆಂದು ಹೇಳಿಕೊಳ್ತೇವೆ, ಕ್ರೈಸ್ತರೆಂದು ಹೇಳಿಕೊಳ್ತೇವೆ, ಯೇಸುವನ್ನು ನಂಬಿದ್ದೇವೆ ಅನ್ನುತ್ತೇವೆ, ವಿಶ್ವಾಸಿಗಳೆಂದು ಹೇಳಿಕೊಳ್ತೇವೆ. ನಾವು ಕ್ರಮವಾಗಿ ಚರ್ಚಿಗೆ ಹೋಗ್ತೇವೆ ಅನ್ನುತ್ತೇವೆ, ದೇವರ ಕೆಲಸ ದೇವರ ಸೇವೆ ಮಾಡ್ತೇವೆ ಅನ್ನುತ್ತೇವೆ, ಅದನ್ನು ಇದನ್ನು ಅಂತ ಹೇಳ್ತಿದ್ದೇವೆ. ಆದರೆ ನಮ್ಮ ಬದುಕಿನಲ್ಲಿ ದೇವರ ಶಕ್ತಿ ಇತರರು ನೋಡ್ಲಿಕ್ಕಾಗ್ತಾ ಇಲ್ಲ, ಮಾರ್ಪಡುವಿಕೆ ಕೂಡ ಇತರರು ನೋಡ್ಲಿಕ್ಕಾಗ್ತಿಲ್ಲ, ಅಂತಹ ಪ್ರತ್ಯೇಕತೆಯನ್ನು ಇತರರು ನೋಡ್ಲಿಕ್ಕಾಗ್ತಿಲ್ಲ. ಆ ರೀತಿಯಾಗಿ ನಿಮ್ಮ ಭಕ್ತಿ ಇರೋದಾದರೆ ದಯವಿಟ್ಟು ಸರಿಪಡಿಸಿಕೊಳ್ಳಿರಿ. ಅದು ಆಚಾರ ಭಕ್ತಿಯಾಗಿರುತ್ತೆ, ಸತ್ತಂತಹ ಭಕ್ತಿಯಾಗಿರುತ್ತೆ ಹೊರತು ಅದು ಯೇಸು ಕ್ರಿಸ್ತನಲ್ಲಿ ಭಯಭಕ್ತಿಯುಳ್ಳವರಲ್ಲಿ ಕಾಣಿಸಿಕೊಳ್ಳುವ ಭಕ್ತಿಯಲ್ಲ. ನಾವು ದೇವರ ಕಡೆಗೆ ಅನೇಕರನ್ನು ಆಕರ್ಷಿಸುವವರಾಗಿರೋದ್ರಿಂದ ನಮ್ಮ ನಿಮಿತ್ತ ಅನೇಕರು ದೇವರ ಬಳಿಗೆ ಬರದಂತೆ ಆಟಂಕವಾಗಿರೋದಾದರೆ ಅದು ಎಷ್ಟು ವಿಷಾದಕರವಾದ ಸಂಗತಿ ನೋಡಿ. ನಾವು ಪ್ರಕಟಿಸುವ ವಾಕ್ಯ ಬಾಯಿಂದ ಪ್ರಕಟಿಸುವ ಅಗತ್ಯವಿಲ್ಲ ಪ್ರಿಯರೇ. ನಮ್ಮ ಬದುಕಿನಲ್ಲಿ ದೇವರ ಕಾರ್ಯಗಳು ಇತರರು ನೋಡುವುದಾದರೆ ನಿಮ್ಮ ದೇವರು ನಮಗೂ ಬೇಕೆಂದು ನಮ್ಮ ಬೆನ್ಬೀಳ್ತಾರೆ. ನಿಮ್ಮ ಜೀವಿತದಲ್ಲಿ ವಾಕ್ಯದಂತೆ ನೀವು ಬದುಕಿ ತೋರಿಸುವುದಾದರೆ ಬೈಬಲ್ ಓದದೇ ಇರುವಂಥವರು ನಿಮ್ಮನ್ನು ನೋಡಿದಾಗ ವಾಕ್ಯದಲ್ಲಿರುವ ಸಾರಾಂಶದಂತೆ ನಡೆದುಕೊಳ್ಳುವುದನ್ನು ನೋಡಿ, ವಾಕ್ಯಾನುಸಾರವಾಗಿ ನಡೆದುಕೊಳ್ಳುವುದನ್ನು ನೋಡಿ, ಆ ವಾಕ್ಯ ನಮಗೂ ಬೇಕು, ಆ ವಾಕ್ಯದಲ್ಲಿರುವ ದೇವರು ನಮಗೂ ಬೇಕು ಎಂದು ನಮ್ಮ ಬೆನ್ಬೀಳ್ತಾರೆ. ನಿಮ್ಮ ನಿಮಿತ್ತ ಮುಂದಕ್ಕೆ ಬಂದವರು ಹಿಂದಕ್ಕೆ ಹೋಗ್ತಾ ಇದ್ದಾರೋ ಇಲ್ಲವೇ ಹಿಂದಕ್ಕೆ ಬಿದ್ದಂಥವರು ನಿಮ್ಮನ್ನು ನೋಡಿ ಪ್ರೋತ್ಸಾಹ ಹೊಂದಿ ಮುಂದಕ್ಕೆ ಬರ್ತಿದ್ದಾರೋ? ಎಲ್ಲ ವಿಷಯಗಳಲ್ಲೂ ಕೂಡ ನೀವು ಭಕ್ತರು ಎಂದು ಹೇಳಿಕೊಳ್ಳುವಾಗ, ಕ್ರೈಸ್ತ ಭಕ್ತರು ಎಂದು ಹೇಳಿಕೊಳ್ಳುವಾಗ ಅದು ಗುಡಿಯಲ್ಲಿ ತೋರಿಸುವ ಭಕ್ತಿಯಾಗಿರಬಾರ್ದು. 1 ಗಂಟೆ 2 ಗಂಟೆ ಆಚರಿಸಿ ಬಿಟ್ಟು ಬಿಡುವ ಭಕ್ತಿಯಾಗಿರಬಾರ್ದು. ಅದು ನಮ್ಮ ಸ್ವಭಾವದಲ್ಲಿ ಬೆರೆಯಬೇಕು. ಅದು ಲೈಫ್ ಸ್ಟೈಲ್ ಆಗಿರಬೇಕು. ನಮ್ಮ ಜೀವಿತ ವಿಧಾನ ಮಾರ್ಪಡಬೇಕು. ನಮ್ಮ ಮಾತಿನ ಶೈಲಿ, ನಮ್ಮ ಥಿಂಕಿಂಗ್, ನಮ್ಮ ಆಲೋಚನೆ ಶೈಲಿ ವಾಕ್ಯಾನುಸಾರವಾಗಿರಬೇಕು. ನಮ್ಮ ದೃಷ್ಟಿ, ನಮ್ಮ ಗೋಲ್ ಯೇಸುವನ್ನು ಮಹಿಮೆಪಡಿಸುವಂಥದ್ದಾಗಿರಬೇಕು. ಯೇಸುವನ್ನು ನಂಬಿರುವಂತಹ ನಿಮ್ಮ ನಿಮಿತ್ತವಾಗಿ ಯಾರಾದರೂ ಯೇಸುವಿನ ಬಳಿಗೆ ಬರಲಾರದೆ ನೀವೇ ಆಟಂಕವಾಗಿರೋದಾದರೆ, ನಿಮ್ಮ ಮಾತಿನಿಂದಾಗಲಿ, ನಿಮ್ಮ ವರ್ತನೆಯಿಂದಾಗಲಿ, ನಿಮ್ಮ ಬಲಹೀನತೆಯಿಂದಾಗಲಿ ಈ ದಿನ ಆಟಂಕ ಆಗಿರೋದಾದರೆ ಪ್ರಾರ್ಥಿಸಿರಿ, ಪಶ್ಚಾತ್ತಾಪ ಪಡುತ್ತಾ ಪ್ರಾರ್ಥಿಸಿರಿ. ಒಂದೇ ಒಂದು ಸಾರಿ ದಾವೀದನ ನಿಮಿತ್ತ ದೇವರಿಗೆ ದುಃಖ ಉಂಟಾಯಿತು, ಮತ್ತಿನ್ನೆಂದಿಗೂ ಕೂಡ ಅಂತಹ ದೇವರ ನಾಮಕ್ಕೆ ನಾಚಿಕೆಯನ್ನುಂಟು ಮಾಡುವ ಜೀವಿತ ಜೀವಿಸಲಿಲ್ಲ. ಆದರೆ ಮನುಷ್ಯರನ್ನು ಸಂತೋಷಪಡಿಸಬೇಕೆಂದು ಬದುಕಲಿಲ್ಲ. ಆದರೆ ದೇವರ ಹೃದಯಾನುಸಾರನಾದ ವ್ಯಕ್ತಿಯಾಗಿ ಮಾರ್ಪಟ್ಟ. ಈಗಾಗಲೇ ಅನೇಕ ಸಾರಿ ನಿಮ್ಮ ನಿಮಿತ್ತ ದೇವರ ನಾಮಕ್ಕೆ ಅವಮಾನ ಉಂಟಾಗಿದೆಯೇನೋ? ಅನೇಕರು ಯೇಸುವನ್ನು ನಂಬಲಾರದಕ್ಕೆ, ಅಭ್ಯಂತರಕ್ಕೆ ನೀವು ಕಾರಣ ಆಗಿದ್ದೀರೇನೋ? ಈ ದಿನ ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪಪಟ್ಟು, ದೇವರೇ ನಿನಗೆ ಒಪ್ಪಿಸಿಕೊಡ್ತೇನೆ, ನನ್ನ ಜೀವಿತದಲ್ಲಿ ಬನ್ನಿರಿ ದೇವರೇ, ನಿಮ್ಮ ವಾಕ್ಯಾನುಸಾರವಾದ ಜೀವಿತ ಜೀವಿಸಿ ಅನೇಕರನ್ನು ನಿಮ್ಮ ಕಡೆಗೆ ಆಕರ್ಷಿಸುವ ಪಾತ್ರೆಯನ್ನಾಗಿ ಉಪಯೋಗಿಸಿಕೊಳ್ಳಿರೆಂದು ಕರ್ತನಿಗೆ ಬೇಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಜವೇ ದೇವರೇ, ನಮ್ಮ ಭಕ್ತಿ ಬಾಯಿ ಮಾತಿನಲ್ಲಿ ಕಾಣದಂತೆ ನಮ್ಮ ಜೀವಿತದಲ್ಲಿ ಅದು ಕಾಣಿಸಿಕೊಳ್ಳುವ ಹಾಗೆ
ನಿಮ್ಮ ನಾಮ ಮಹಿಮೆಪಡಿಸುವಂತಹ ಪರಿಶುದ್ಧವಾದ ಜೀವಿತ ಜೀವಿಸುವುದಕ್ಕಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಮಾದರಿ ಇಲ್ಲದವರಾಗಿ ನಾವು ಉಳಿಯದಂತೆ, ಅನೇಕರು ಅವಮಾನಕ್ಕೆ ಗುರಿಯಾಗದಂತೆ, ಅಭ್ಯಂತರಕ್ಕೆ ಗುರಿಯಾಗದಂತೆ ನಾವು ಕಾರಣರಾಗದೆ ಆತ್ಮಗಳನ್ನು ಸಂಪಾದಿಸುವ ಬೆಸ್ತರರನ್ನಾಗಿರಬೇಕೆಂದು ನೀವು ಕೋರಿಕೊಂಡ ಪ್ರಕಾರವೇ ಅನೇಕರನ್ನು ನಿಮ್ಮ ಪಾದ ಸನ್ನಿಧಿಗೆ ಕರೆತರುವಂತಹ ಪಾತ್ರೆಗಳನ್ನಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಮಾಡಿರಿ. ನಮ್ಮ ಸುತ್ತಲಿರುವವರಿಗೂ, ನಮ್ಮ ದೇಶದವರಿಗೂ, ನಮ್ಮ ಮನೆಯಲ್ಲಿರುವವರಿಗೂ ನಾವು ಮಾದರಿಯಾಗಿರುವುದರಿಂದ ನಿಮ್ಮ ದೇವರು ನಮಗೂ ಬೇಕು ಎಂದು ಜನರು ನಿಮ್ಮ ಕಡೆಗೆ ತಿರುಗಿಕೊಳ್ಳುವಂತೆ ನಿಮ್ಮ ಪರಿಶುದ್ಧಾತ್ಮನ ಕಾರ್ಯಗಳನ್ನು ನಡೆಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸಿದ್ದೇವೆ, ನೀವು ಪ್ರಾರ್ಥಿಸಿರಿ, ತಪ್ಪದೇ ದೇವರು ಉತ್ತರಿಸುತ್ತಾರೆ. ನಮ್ಮ ದೇವರು ಶ್ರೇಷ್ಠ ದೇವರಾಗಿದ್ದಾರೆ. ನಾವು ಆತನ ಕರೆಗೆ ತಕ್ಕಂತೆ, ಆತನಿಗೆ ತಕ್ಕಂತೆ ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಜೀವಿಸೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಡಿಸೆಂಬರ್ 4ನೇ ತಾರೀಕಿನಂದು ಮತ್ತೊಮ್ಮೆ ಬೆಂಗಳೂರಿಗೆ ಬರ್ತಿದ್ದೇವೆ. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೂ, ಸಂಜೆ 5ರಿಂದ ರಾತ್ರಿ 10ರವರೆಗೂ 2 ಸೆಷನ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಾ ಇದ್ದೇವೆ. ಬರಬೇಕಾದ ನೀವೆಲ್ಲರೂ ಬಂದು, ಸಾಧ್ಯವಾದರೆ 2 ಸೆಷನ್ಸ್ಗಳಿಗೂ ಬಂದು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಬೇಕಾದರೆ ಬೆಂಗಳೂರಿನ ಸುತ್ತಮುತ್ತಲಿನ ಊರಿನಿಂದಲೂ ಬಂದು ಮಧ್ಯಾಹ್ನದ ಸೆಷನ್ 1 ಅಟೆಂಡ್ ಆಗಿ, ಸಾಧ್ಯವಾದರೆ ಈವ್ನಿಂಗ್ ನೀವು ಹೊರಟು ಹೋಗ್ಬೋದು. ನೆನ್ಪಿಟ್ಕೊಳ್ಳಿರಿ, ಡಿಸೆಂಬರ್ 4ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನು ಹಡ್ಸನ್ ಕಮ್ಯುನಿಟಿ ಸೆಂಟರ್ ಎಂಬ ಸ್ಥಳದಲ್ಲಿ ಬ್ಯಾಂಗ್ಳೂರಿನಲ್ಲಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರ ಬೇಕಾದಂಥವರು 8939393939 ನಂಬರಿಗೆ ಕರೆ ಮಾಡಬಹುದು. ಇಲ್ಲವೇ QR ಕೋಡ್ ಕೊಡಲಾಗಿದೆ, ಬೇಕಾದರೆ ಸ್ಕ್ಯಾನ್ ಮಾಡಿಕೊಳ್ಳಿ. ಇಲ್ಲವೇ ಕೊಡಲ್ಪಟ್ಟ ನಂಬರಿಗೆ ವಾಟ್ಸಪ್ ಕಳಿಸಿಕೊಡಿರಿ, ನಿಮಗೆ ಅಡ್ರೆಸ್ ಕಳಿಸಲಾಗುತ್ತೆ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡಬೇಕೆಂದು, ವೈಯಕ್ತಿಕವಾಗಿ ನಿಮ್ಮೆಲ್ಲರೊಂದಿಗೆ ಪ್ರಾರ್ಥಿಸಬೇಕೆಂದು ನಾವು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಕಲ್ವರಿ ದರ್ಶನ ಟಿವಿ ಕಾರ್ಯಕ್ರಮದ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಕೇಳ್ತಿರುವ ನಿಮ್ಮೆಲ್ಲರಿಗೆ ದೇವರು ದಿವ್ಯ ದಾನಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಮನಸಾರೆ ಪ್ರಾರ್ಥಿಸುತ್ತಿದ್ದೇವೆ. ಈ ಮೀಟಿಂಗ್ ಮೂಲಕ ನಿಮ್ಮನ್ನು ಮತ್ತಷ್ಟು ಬಲಪಡಿಸಬೇಕೆಂದು, ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ಈ ಗೆಟ್ ಟುಗೆದರ್ ಏರ್ಪಡಿಸಲಾಗಿದೆ. ಬನ್ನಿರಿ, ಆಶೀರ್ವದಿಸಲ್ಪಡಿರಿ. ವಂದನೆಗಳು.